ಕನ್ಸ್ಟ್ರಕ್ಷನ್ ಶುರು ಮಾಡೋಣ ಅಂತ ಅನ್ಕೊಂಡಿದ್ದೀರಾ? ಆದ್ರೆ ಯಾವ್ಯಾವ ಪರ್ಮಿಷನ್ ತಗೋಬೇಕು ಅಂತ ನಿಮ್ಗೆ ಐಡಿಯಾ ಇಲ್ವಾ? ತಗೊಂಡಿಲ್ಲ ಅಂದ್ರೆ ಏನ್ ಲೀಗಲ್ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದು ಕ್ಲಿಯರ್ ಇದೆ. ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಯಾವ್ಯಾವ ಪರ್ಮಿಷನ್ ಮ್ಯಾಂಡೇಟ್ರಿ ಅಂತ ಹೇಳಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೆಲೋ, ಎಲ್ರಿಗೂ ಕೂಡ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಅವರ್ ಕೃಷ್ಣಾರ್ಥ ಯೂಟ್ಯೂಬ್ ಚಾನೆಲ್. ಇವತ್ತು ನಮ್ಮ ಟಾಪಿಕ್ ಬಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮ್ಯಾಂಡೇಟರಿ ಪರ್ಮಿಷನ್ ಯಾವುದು ಅಂತ ತಿಳ್ಕೊಳ್ಳೋಣ. ಬಹಳಷ್ಟು ಜನ ಸೈಟ್ ನ ಪರ್ಚೇಸ್ ಮಾಡ್ತಾರೆ, ಕಾಂಟ್ರಾಕ್ಟರ್ ನ ಕೂಡ ಫಿಕ್ಸ್ ಮಾಡ್ಕೊಳ್ತಾರೆ, ಮೆಟೀರಿಯಲ್ಸ್ ಗೆ ಆರ್ಡರ್ ನ ಕೂಡ ಪ್ಲೇಸ್ ಮಾಡ್ತಾರೆ. ಆದ್ರೆ ಪರ್ಮಿಷನ್ ಬಗ್ಗೆ ಸರಿಯಾಗಿ ಚೆಕ್ ಮಾಡಲ್ಲ. ಅದಾದ್ಮೇಲೆ ಏನಾಗುತ್ತೆ, ಲೇಟರ್ ಯಾವುದೋ ಒಂದು ಅಥಾರಿಟಿ ಕಡೆಯಿಂದ ನೋಟಿಸ್ ಬಂದ್ರೆ ತುಂಬಾ ಲ್ಯಾಕ್ಸ್ ಅಷ್ಟು ಅಮೌಂಟ್ ಏನಾಗುತ್ತೆ, ಲಾಸ್ ಕ್ರಿಯೇಟ್ ಆಗುತ್ತೆ. ಲಾಸ್ ಯಾವಾಗ ಆಗುತ್ತೆ, ನಮ್ಗೆ ಆಟೋಮೆಟಿಕಲಿ ಟೆನ್ಷನ್ ಕೂಡ ರೈಸ್ ಆಗ್ತಾ ಹೋಗುತ್ತೆ. ಸೊ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕನ್ಸ್ಟ್ರಕ್ಷನ್ ನ ಶುರು ಮಾಡ್ಬೇಕು ಅಂತ ಹೇಳಿದ್ರೆ ಯಾವ ಪರ್ಮಿಷನ್ಸ್ ಬೇಕು, ಯಾವ್ದು ಮ್ಯಾಂಡೇಟರಿ ಪರ್ಮಿಷನ್ಸ್, ಯಾವ್ದನ್ನ ಇಗ್ನೋರ್ ಮಾಡಿದ್ರೆ ಪ್ರಾಬ್ಲಮ್ ಬರುತ್ತೆ ಅನ್ನೋದನ್ನ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ಪರ್ಮಿಷನ್ ಯಾವುದು ಅಂತ ಹೇಳಿದ್ರೆ ಲ್ಯಾಂಡ್ ಕನ್ವರ್ಷನ್ ಆರ್ಡರ್. ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಮನೆ ಕಟ್ಟೋದಿಕ್ಕೆ ಯಾವುದೇ ಪರ್ಮಿಷನ್ ಕೂಡ ಇಲ್ಲ, ಹಾಗೆ ಗವರ್ನಮೆಂಟ್ ಅದಕ್ಕೆ ಅಲೋ ಕೂಡ ಮಾಡಲ್ಲ. ಸೈಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ಫಸ್ಟ್ ನಾವು ಅದನ್ನ ರೆಸಿಡೆನ್ಷಿಯಲ್ ಕನ್ವರ್ಷನ್ ಆಗಿ ಆರ್ಡರ್ ಇರಬೇಕು. ಈ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ BBMP ಅಥವಾ ಪಂಚಾಯತ್ ಕಡೆಯಿಂದ ಕನ್ಸ್ಟ್ರಕ್ಷನ್ ಸ್ಟಾಪ್ ನೋಟಿಸ್ ಕೂಡ ಕೊಡ್ಬೋದು. ಬ್ರೋಕರ್ ಹೇಳಿದ್ರು ಕನ್ವರ್ಷನ್ ಆಯ್ತು ಅಂತ ಪೇಪರ್ ನೋಡಿ ಕನ್ಫರ್ಮ್ ಮಾಡ್ಕೊಬೇಕು. DC ಆಫೀಸ್ ಇಂದ ಇಶ್ಯೂ ಮಾಡಿರ್ಬೇಕು. ಡೇಟ್, ಸರ್ವೆ ನಂಬರ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ನಾವು ಇಲ್ಲಿ ಚೆಕ್ ಮಾಡ್ಕೋಬೇಕಾಗುತ್ತೆ. ವಿತೌಟ್ ಕನ್ವರ್ಷನ್ ಆರ್ಡರ್ ನಾವೇನೇ ಕನ್ಸ್ಟ್ರಕ್ಷನ್ ಮಾಡಿದ್ರು ಕೂಡ ಇಟ್ ಈಕ್ವಲ್ಸ್ ಟು ದ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತಾನೆ ಕನ್ಸಿಡರ್ ಮಾಡ್ಬೋದು. ಸೆಕೆಂಡ್ ಒನ್, ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲಾನ್ ನಮ್ಮ ಹತ್ರ ಇರ್ಬೇಕು. ಯಾಕಂದ್ರೆ ಇದು ಒಂದು ಮೇಜರ್ ಮ್ಯಾಂಡೇಟರಿ ಪರ್ಮಿಷನ್ ಆಗಿರೋದ್ರಿಂದ ಆರ್ಕಿಟೆಕ್ಟ್ ಡಿಸೈನ್ ಮಾಡಿದ್ರು ಸಾಕು ಅಂತ ಅನ್ಕೋಬೇಡಿ. ಪ್ಲಾನ್ ಅಥಾರಿಟಿ ಕಡೆಯಿಂದ ಅಪ್ರೂವ್ ಕಂಪಲ್ಸರಿ ಆಗಿರ್ಬೇಕು. ಅಕಸ್ಮಾತ್ ಏನಾದ್ರೂ ನಿಮ್ಮ ಒಂದು ಜಾಗ BBMP ಲಿಮಿಟ್ಸ್ ಅಲ್ಲಿ ಇದ್ರೆ BBMP ಅಪ್ರೂವಲ್ ಕೂಡ ಮ್ಯಾಂಡೇಟರಿ. ಇಲ್ಲ ಪಂಚಾಯತ್ ಏರಿಯಾ ಇದ್ರೆ ಗ್ರಾಮ ಪಂಚಾಯತ್ ಕಡೆಯಿಂದ ನೀವು ಅಪ್ರೂವಲ್ ನ ತಗೋಬೇಕಾಗುತ್ತೆ. ಪ್ಲಾನ್ ಅಲ್ಲಿ ಸೈಟ್ ಡೈಮೆನ್ಷನ್ಸ್ ಆಗಿರ್ಬೋದು, ಸೆಟ್ ಬ್ಯಾಕ್ಸ್, ಫ್ಲೋರು, ಹೈಟ್ ಎಲ್ಲಾನು ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರೋದು ಕಂಪಲ್ಸರಿ ಆಗಿರುತ್ತೆ. ಅಪ್ರೂವ್ಡ್ ಪ್ಲಾನ್ ಫಾಲೋ ಮಾಡದೆ ನೀವೇನಾದ್ರೂ ಅಕಸ್ಮಾತ್ ಫ್ಯೂಚರ್ ಅಲ್ಲಿ ಕನ್ಸ್ಟ್ರಕ್ಷನ್ ಮಾಡಿದೀರಾ ಅಂತ ಹೇಳಿದ್ರೆ, ಸಪೋಸ್ ಎಕ್ಸ್ಟ್ರಾ ಫ್ಲೋರ್ ನ ಕಟ್ಟಿದ್ರೆ ಲೇಟರ್ ಅದನ್ನ ಡೆಮಾಲಿಶ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ ಗವರ್ನಮೆಂಟ್ ಕಡೆಯಿಂದ. ಪ್ಲಾನ್ ಅಪ್ರೂವ್ ಇಲ್ಲ ಅಂತ ಹೇಳಿದ್ರೆ ಟೋಟಲ್ ಕನ್ಸ್ಟ್ರಕ್ಷನ್ ಇಲ್ಲಿಗಲ್ ಅಂತಾನೆ ಹೇಳ್ಬೋದು. ಇದ್ರ ಜೊತೆಗೆ ಬಹಳಷ್ಟು ಜನ ಈ ಒಂದು ಪರ್ಮಿಷನ್ ಲೆಟರ್ ನ ತುಂಬಾ ಇಗ್ನೋರ್ ಮಾಡ್ತಾರೆ. ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಅಂತ ಹೇಳಿದ್ರೆ ಈ ಒಂದು ಅಥಾರಿಟಿ ಕಡೆಯಿಂದ ಅಫಿಷಿಯಲಿ ನಮ್ಗೆ ಕನ್ಸ್ಟ್ರಕ್ಷನ್ ಮಾಡ್ಬೋದು, ಶುರು ಮಾಡ್ಬೋದು ಅನ್ನುವಂತಹ ಒಂದು ಪರ್ಮಿಷನ್ ಲೆಟರ್ ಆಗಿರುತ್ತೆ. ಅಪ್ರೂವ್ಡ್ ಪ್ಲಾನ್ ಇರ್ಬೇಕು, ಟ್ಯಾಕ್ಸ್ ರಿಸಿಪ್ಟ್ಸ್ ಇರ್ಬೇಕು, ಆದ್ಮೇಲೆ CC ನ ಇಶ್ಯೂ ಮಾಡ್ತಾರೆ. CC ಇಲ್ಲ ಅಂತ ಹೇಳಿದ್ರೆ ಟೆಕ್ನಿಕಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬಹುದು ಅಂತ ಹೇಳಲ್ಲ, ಬಟ್ ರೇಡಾ ಪ್ರಾಜೆಕ್ಟ್ಸ್ ಅಲ್ಲಿ ಇದು ಮ್ಯಾಂಡೇಟರಿ ಡಾಕ್ಯುಮೆಂಟ್ ಆಗಿರುತ್ತೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ದಿಸ್ ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್ ಮಸ್ಟ್ ಅಂಡ್ ಶುಡ್ ಆಗಿ ನಾವು ಇಟ್ಕೊಂಡೇ ಇರಬೇಕು. ಅನದರ್ ಒನ್, ಪ್ರಾಪರ್ಟಿ ಟ್ಯಾಕ್ಸ್ ಮತ್ತೆ ಖಾತಾ ಡಾಕ್ಯುಮೆಂಟ್ಸ್. ಯಾಕಂತ ಹೇಳಿದ್ರೆ ಖಾತಾ ಪ್ಲಸ್ ಪ್ರಾಪರ್ಟಿ ಟ್ಯಾಕ್ಸ್ ಏನಿರುತ್ತೆ, ಖಾತಾ ನಿಮ್ಮ ನೇಮ್ ಅಲ್ಲೇ ಇರ್ಬೇಕಾಗಿರುತ್ತೆ. A ಖಾತಾ ಇದ್ರೆ ತುಂಬಾ ಬೆಸ್ಟ್, B ಖಾತಾ ಇದ್ರೆ ಸ್ವಲ್ಪ ರಿಸ್ಕ್ ಇದೆ ಅಂತ. ಪ್ರಾಪರ್ಟಿ ಟ್ಯಾಕ್ಸ್ ಲೇಟೆಸ್ಟ್ ಆಗಿ ನೀವೇನ್ ಪೇ ಮಾಡಿರ್ತೀರಾ ಅಷ್ಟು ಕಂಪ್ಲೀಟ್ ರಿಸಿಪ್ಟ್ಸ್ ನಿಮ್ಮ ಹತ್ರ ಇರ್ಬೇಕಾಗುತ್ತೆ. ಖಾತಾ ಮಿಸ್ ಮ್ಯಾಚ್ ಆಗಿ ಪ್ಲಾನ್ ಅಪ್ರೂವಲ್ ರಿಜೆಕ್ಟ್ ಆಗ್ಬೋದು ಸಮ್ ಟೈಮ್ಸ್. ಲೇಟರ್ ನಮ್ಗೆ ಬ್ಯಾಂಕ್ ಕಡೆಯಿಂದ ಏನಾದ್ರೂ ಲೋನ್ ತಗೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡ್ತಿದೀವಿ ಅಂತ ಹೇಳಿದಾಗ ಯಾವಾಗ ಖಾತಾದಲ್ಲಿರುವ ಡೀಟೇಲ್ಸ್ ಅಂಡ್ ಒರಿಜಿನಲ್ ಡೀಟೇಲ್ಸ್ ಮಿಸ್ ಮ್ಯಾಚ್ ಆಗುತ್ತೆ ಅವಾಗ ನಮ್ಗೆ ಲೋನ್ ಇಶ್ಯೂ ಟೈಮ್ ಅಲ್ಲೂ ಕೂಡ ಮೇಜರ್ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಖಾತಾ ಯಾವತ್ತು ಕ್ಲೀನ್ ಇದ್ರೆ ಸೇಫರ್ ಸೈಡ್ ಅಂತಾನೆ ಹೇಳ್ಬೋದು. ಮೇಜರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಬೇಕು. ವಾಟರ್ ಕನೆಕ್ಷನ್, ಬೆಸ್ಕಾಂ ಪವರ್ ಸ್ಯಾಂಕ್ಷನ್ ಅಂತೂ ಬೇಕೇ ಬೇಕಾಗಿರುತ್ತೆ. ಸ್ಮಾಲ್ ರೆಸಿಡೆನ್ಷಿಯಲ್ ಹೌಸ್ ಇದ್ರೆ ಕಂಪ್ಲೀಟ್ EC ಏನ್ ಬೇಕಾಗಿಲ್ಲ, ಆದ್ರೆ ವಾಟರ್ ಎಲೆಕ್ಟ್ರಿಸಿಟಿ ಪರ್ಮಿಷನ್ ನ ಪ್ಲಾನ್ ಸ್ಟೇಜ್ ಅಲ್ಲೇ ನಾವು ಅಪ್ರೂವಲ್ ಮಾಡಿಸ್ಕೋಬೇಕು. ಅಕಸ್ಮಾತ್ ಏನಾದ್ರೂ ನೀವು ಬೋರ್ವೆಲ್ ಗೆ ಪರ್ಮಿಷನ್ ತಗೊಂಡಿದ್ದೀರಾ ಅಂತ ಹೇಳಿದ್ರೆ ಆ ಏನ್ ಪರ್ಮಿಷನ್ ಅಲ್ಲಿ ಗೈಡ್ ಲೈನ್ಸ್ ನ ಕೊಟ್ಟಿದ್ದಾರೆ ಅದನ್ನ ಫಾಲೋ ಮಾಡಲೇಬೇಕು. ವಾಟರ್ ಪವರ್ ಪ್ಲಾನಿಂಗ್ ವಿತೌಟ್ ಪರ್ಮಿಷನ್ ಯಾವಾಗ್ಲೂ ಕೂಡ ಫ್ಯೂಚರ್ ಅಲ್ಲಿ ದೊಡ್ಡ ತಲೆನೋವೇ ಆಗಿರುತ್ತೆ.
ಇದ್ರ ಜೊತೆಗೆ ಅಕಸ್ಮಾತ್ ನೀವೇನಾದ್ರೂ ಅಪಾರ್ಟ್ಮೆಂಟ್ ಆರ್ ಮಲ್ಟಿಪಲ್ ಯೂನಿಟ್ ಪ್ರಾಜೆಕ್ಟ್ ಇದ್ರೆ ರೇರಾ ರಿಜಿಸ್ಟ್ರೇಷನ್ ಬಂದು ಕಂಪಲ್ಸರಿ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ರೇರಾ ಇಲ್ಲ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ಲೀಗಲಿ ಸೇಲ್ ಮಾಡೋದಿಕ್ಕೆ ಅಲೋ ಇಲ್ಲ. ಇದು ಬೈಯರ್ಸ್ಗೆ ಟ್ರಾನ್ಸ್ಪರೆನ್ಸಿನ ಕೊಡುತ್ತೆ. ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದಾಗ ರೇರಾ ನಂಬರ್ನ ವೆಬ್ಸೈಟ್ ಅಲ್ಲಿ ನಾವು ವೆರಿಫೈ ಮಾಡ್ಕೋಬಹುದು. ರೇರಾ ಜಸ್ಟ್ ಬೈಯರ್ ನ ಪ್ರೊಟೆಕ್ಟ್ ಮಾಡೋದಿಲ್ಲ, ಇದ್ರ ಜೊತೆಗೆ ಬಿಲ್ಡರ್ ನ ಕೂಡ ಪ್ರೊಟೆಕ್ಟ್ ಮಾಡುತ್ತೆ. ಮೋರ್ ದ್ಯಾನ್ ಸರ್ಟೈನ್ ಫ್ಲೋರ್ಸ್ ಇದ್ರೆ ನಿಮ್ಮ ಕನ್ಸ್ಟ್ರಕ್ಷನ್ ಅಲ್ಲಿ ಫೈರ್ ಡಿಪಾರ್ಟ್ಮೆಂಟ್ ಇಂದ ನಾನ್ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ನ ತಗೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಫೈರ್ ಸೇಫ್ಟಿ ನಾರ್ಮ್ಸ್ ನ ಫಾಲೋ ಮಾಡ್ಲೇಬೇಕು. ಇಲ್ಲ ಅಂತ ಹೇಳಿದ್ರೆ ನಮಗೆ ಫ್ಯೂಚರ್ ಅಲ್ಲಿ ನಮ್ಮ ಪ್ಲಾನ್ ಕೂಡ ರಿಜೆಕ್ಟ್ ಆಗೋ ಚಾನ್ಸಸ್ ಇದೆ. ಆದ್ರೆ ಕಾಮನ್ ಮಿಸ್ಟೇಕ್ಸ್ ಯಾವುದು ಅಂತ ಹೇಳಿದ್ರೆ ಬಹಳಷ್ಟು ಜನ ಏಜೆಂಟ್ ಹೇಳಿದ್ದನ್ನ ನಂಬಿ ಕನ್ಸ್ಟ್ರಕ್ಷನ್ ನ ಶುರು ಮಾಡ್ತಾರೆ. ಅಪ್ರೂವ್ಡ್ ಪ್ಲಾನ್ ಫಾಲೋ ಮಾಡದೆ ತುಂಬಾ ಚೇಂಜಸ್ ಅನ್ನ ಮಾಡ್ತಾರೆ. ಕನ್ಸ್ಟ್ರಕ್ಷನ್ ಅಲ್ಲಿ ಪರ್ಮಿಷನ್ ಇಲ್ಲದೆ ಎಕ್ಸ್ಟ್ರಾ ಫ್ಲೋರ್ ನ ಕೂಡ ಕಟ್ತಾರೆ. ಕಂಪ್ಲೀಷನ್ ಸರ್ಟಿಫಿಕೇಟ್ ಬಗ್ಗೆ ಯಾರು ಕೂಡ ಯೋಚನೆ ಮಾಡ್ದಿರಾ ವರ್ಕ್ ಅನ್ನ ಫಿನಿಶ್ ಮಾಡೋದು. ಈ ಮಿಸ್ಟೇಕ್ಸ್ ನಿಮ್ಗೆ ಲೀಗಲ್ ನೋಟಿಸ್ ಮತ್ತೆ ಹೆವಿ ಪೆನಾಲ್ಟಿನ ಕೊಡುತ್ತೆ. ದಯವಿಟ್ಟು ಈ ಮಿಸ್ಟೇಕ್ಸ್ ನ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಏನ್ ಮಾಡಿ ಅಂತ ಹೇಳಿದ್ರೆ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡ್ಬೇಕು ಅಂತ ನೀವು ಡಿಸೈಡ್ ಮಾಡಿದಾಗ ಕೆಲವೊಂದಷ್ಟು ಪರ್ಮಿಷನ್ ನ ತಗೊಳ್ಳೇಬೇಕು. ಅದು ಲ್ಯಾಂಡ್ ಕನ್ವರ್ಷನ್ ಆಗಿರ್ಬೋದು, ಅಪ್ರೂವ್ಡ್ ಬಿಲ್ಡಿಂಗ್ ಪ್ಲಾನ್ ಆಗಿರ್ಬೋದು, ಕಮೆನ್ಸ್ಮೆಂಟ್ ಸರ್ಟಿಫಿಕೇಟ್, ಖಾತಾ ಮತ್ತೆ ನಮ್ಮ ಟ್ಯಾಕ್ಸ್ ರಿಸಿಪ್ಟ್ಸ್ ಆಗಿರ್ಬೋದು, ಯುಟಿಲಿಟಿ ಎಕ್ಸ್ಟ್ರಾ ಪರ್ಮಿಷನ್ಸ್ ಏನಿರುತ್ತೆ, ರೇರಾ ಅಕಸ್ಮಾತ್ ಏನಾದ್ರೂ ನಿಮ್ಮ ಪ್ರಾಜೆಕ್ಟ್ ಗೆ ರೇರಾ ಅಪ್ಲಿಕಬಲ್ ಆದ್ರೆ ಈ ಒಂದು ಡಾಕ್ಯುಮೆಂಟ್ ನ ಕೂಡ ನೀವು ತಗೊಳ್ಳೇಬೇಕಾಗುತ್ತೆ ಪರ್ಮಿಷನ್ಸ್. ಈ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನಮ್ಮ ಮನೆಗಳಂತೂ 100% ಲೀಗಲ್ ಮತ್ತೆ ಟೆನ್ಷನ್ ಫ್ರೀ ಆಗಿರುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಕನ್ಸ್ಟ್ರಕ್ಷನ್ ಮತ್ತೆ ಪ್ರಾಪರ್ಟಿ ರಿಲೇಟೆಡ್ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವ್ದಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ನಾನು ಖಂಡಿತವಾಗಿಯೂ ರಿಪ್ಲೈ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.